ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನುಕುಮಾರ್, ಪೌರಾಯುಕ್ತರು ನಗರಸಭೆ ನೆಲಮಂಗಲ. ಈ ದಿನ ನಾವು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ನಗರದ ಜನತೆಗೆ ಸ್ವಚ್ಛತೆಯ ಬಗ್ಗೆ ಒಂದು ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕೇಂದ್ರ ಸರ್ಕಾರದ ಸೂಚನೆಯಂತೆ ಈ 17ನೇ ತಾರೀಕಿನಿಂದ 1ನೇ ತಾರೀಕುವರೆಗೂ ಪ್ರತಿದಿನ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಿರ್ದೇಶನ ನೀಡಲಾಗಿದೆ. ಅದರಂತೆ ನಾವು ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಮೊದಲನೇದಾಗಿ ಸಾರ್ವಜನಿಕರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ನಗರದಲ್ಲಿ ಈಗಾಗಲೇ ಹಲವಾರು ಕಡೆ ನಾವು ಬ್ಲ್ಯಾಕ್ ಸ್ಪಾಟನ್ನು ಐಡೆಂಟಿಫೈ ಮಾಡಿದ್ದೀವಿ. ಕಸ ಬೀಳ್ತಕ್ಕಂಥ ಸ್ಥಳಗಳು, ಅಲ್ಲಿ ಈಗ ಆಲ್ರೆಡಿ ಗ್ರೀನ್ ಮಿಸ್ಸನ್ನು ಕಟ್ಸ್ಕೊಂಡು ಬೋರ್ಡನ್ನು ಸಹ ಹಾಕಿದ್ದೀವಿ, ಸಾರ್ವಜನಿಕರು ಅಲ್ಲಿ ಕಸವನ್ನು ಎಸಿಬೇಡಿ ಅಂತ. ಆದರೂ ಸಹ ಕೆಲವರು ಸಾರ್ವಜನಿಕರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಕೇಳೋದು ಇಷ್ಟೇ, ಇದು ನಿಮ್ಮ ನಗರ, ನಿಮ್ಮ ನಗರವನ್ನು ಸ್ವಚ್ಛತವಾಗಿ ಇಟ್ಕೊಳ್ಬೇಕಾಗಿದ್ದು ನಿಮ್ಮ ಕರ್ತವ್ಯ. ಸೊ ನೀವು ನಮಗೆ ಕೈ ಜೋಡಿಸಿದರೆ ನಾವು ನಿಮ್ಮ ನಗರವನ್ನು ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಾವು ಆಟೋ ಟಿಪ್ಪರ್ಗಳನ್ನು ಹೊಸದಾಗಿ ಉಪಾಧ್ಯಕ್ಷರು ಹೇಳಿದಂತೆ 5 ಆಟೋ ಟಿಪ್ಪರ್ಗಳನ್ನು ಖರೀದಿ ಮಾಡಿದ್ದೀವಿ. ಹಿಂದೆ 16 ಆಟೋ ಟಿಪ್ಪರ್ಗಳಿತ್ತು. 16 ಪ್ಲೇಸಿಗೆ ಆಲ್ರೆಡಿ 21 ಆಟೋ ಟಿಪ್ಪರ್ಗಳನ್ನು ಪ್ರತಿ 2 ವಾರ್ಡ್ಗಳಿಗೆ ನಾವು ನಿಯೋಜನೆಯನ್ನು ಮಾಡಿದ್ವಿ. ಸಾರ್ವಜನಿಕರು ಆಟೋಗಳಿಗೇ ಕಸವನ್ನು, ಅದರಲ್ಲೂ ಹಸಿ ಕಸ, ಒಣ ಕಸವಾಗಿ ವಿಂಗಡಿಸಿ ಕಸವನ್ನು ನೀಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತೇನೆ. ಮತ್ತು ನಮ್ಮ ಏನು ಕಮರ್ಷಿಯಲ್ ಅಂಗಡಿಯವರು ಏನಿದ್ದಾರೆ ಅವರು ಸಹ ಅಷ್ಟೇ, ಅಲ್ಲಿ ಬೆಳಗ್ಗೆ ನಮ್ಮ ಪೌರ ಕಾರ್ಮಿಕರು ಬಂದು ಕಸವನ್ನು ಸಂಗ್ರಹಿಸ್ತಾರೆ. ತಾವು ಸಹ ರಸ್ತೆ ಬದಿಯಲ್ಲಿ ಎಸಿಬಾರ್ದು. ನಮ್ಮ ವಾಹನಗಳು ಬಂದಾಗ ಆ ವಾಹನಗಳಿಗೆ ಕಡ್ಡಾಯವಾಗಿ ನೀಡಬೇಕು. ಇದು ಮೊದಲನೇದಾಗಿ ಸೂಚನೆ ಆಗಿರುತ್ತೆ. ನಂತರ ಎರಡನೇದಾಗಿ ನಾವು ಈಗ ದಂಡವನ್ನು ಸಹ ವಿಧಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಆಲ್ರೆಡಿ ಕೆಲವು 5 ಸ್ಥಳಗಳಲ್ಲಿ CC ಕ್ಯಾಮ್ರಾವನ್ನು ಸಹ ನಾವು ಅಳವಡಿಸ್ಕೊಂಡಿದ್ದೀವಿ. ಆ CC ಕ್ಯಾಮ್ರಾದಲ್ಲಿ ನಾವು ಚೆಕ್ ಮಾಡಿ ಯಾರಾದರೂ ಸಾರ್ವಜನಿಕರ ಕಸವನ್ನು ಬೀದಿ ಬದಿಯಲ್ಲಿ ಎಸೆದರೆ ಖಂಡಿತವಾಗಿ ಅವರಿಗೆ ದಂಡವನ್ನು ವಿಧಿಸಿ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತೀವಿ. ನಾವು ನಗರಸಭೆ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ, ಇದು ನಿಮ್ಮ ನಗರ, ನಿಮ್ಮ ನಗರವನ್ನು ಸ್ವಚ್ಛತೆಗೆ ಆದ್ಯತೆಯಾಗಿ ಪರಿಗಣಿಸಿ ನಮಗೆ ಕೈ ಜೋಡಿಸಿ ಅಂತ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಈಗ ಆಲ್ರೆಡಿ ಕೆಲವೊಂದು ಸ್ಥಳಗಳನ್ನು ವೀಕ್ಷಣೆಯನ್ನು ಮಾಡಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ನಗರ ಭಾಳ ಕ್ಷಿಪ್ರಗತಿಯಲ್ಲಿ ವೇಗವಾಗಿ ಬೆಳೆಯುತ್ತಾ ಇದೆ. 2019 ಪುರಸಭೆ ಆಗಿದ್ದು ಆ 4 ಪಂಚಾಯಿತಿಗಳು ಸೇರಿಕೊಂಡು ನಗರಸಭೆಯಾಗಿ ಮೇಲ್ದರ್ಜೆಗೆ ಇರುತ್ತು. ಸೊ ಅನೇಕ ಲೇಔಟ್ಗಳನ್ನು ಮಾಡುವಾಗಿದ್ದಾರೆ. ಈ ಹಿಂದೆ ಆ ಲೇಔಟ್ಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಲ್ಲ. ಸೊ ಇದು ನಮಗೆ ಅದು ಭಾಳ ದೊಡ್ಡದಾದ ಸಮಸ್ಯೆ ಆಗಿದೆ. ಜೊತೆಗೆ ಅನುದಾನವೂ ಸಹ ಭಾಳ ಮುಖ್ಯವಾಗಿ ಬೇಕಾಗುತ್ತೆ. ಸೊ ನಮ್ಮ ನಗರಸಭೆ ನಿಧಿಯಡಿನಲ್ಲಿ ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನು ಹಂತವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟವಾಗಿ ಒದಗಿಸಿಕೊಡಲು ಪ್ರಯತ್ನ ಮಾಡ್ತೀವಿ. ಇದು ಈ ಹಿಂದೆ ಆಗಿರ್ತಕ್ಕಂಥ ಲೇಔಟ್ಗಳಲ್ಲಿ ಈ ಸಿಸ್ಟಮ್ ಇತ್ತು. ಈಗ ಹೊಸ ಲೇಔಟ್ಗಳಲ್ಲಿ ಈ ರೀತಿ ಸಿಸ್ಟಮ್ ಇಲ್ಲ. ಕಡ್ಡಾಯವಾಗಿ ಸರ್ಕಾರದ ಸೂಚನೆಯಂತೆ ಅವರು ಏನು STP ಗೈಡ್ಲೈನ್ಸ್ ಪ್ರಕಾರನೇ ಅವರು ಸೆಪ್ಟಿ ಟ್ಯಾಂಕನ್ನು ಮಾಡಬೇಕಾಗುತ್ತೆ. ಹಿಂದೆ ಮಾಡಿ ಹೋಗಿರ್ತಕ್ಕಂಥ ಲೇಔಟ್ಗಳಲ್ಲಿ ಈ ರೀತಿ ಸಮಸ್ಯೆ ಉದ್ಭವಿಸ್ತಿದೆ. ಅದನ್ನು ನಾವು ವೈಜ್ಞಾನಿಕವಾಗಿ STP ಪ್ಲಾಂಟ್ಗಳನ್ನು ಮಾಡಿ ಸಂಸ್ಕರಣೆ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಇಡೀ ನೆಲಮಂಗಲ ನಗರಸಭೆಗೆ UGD ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಮಾನ್ಯ ಶಾಸಕರು ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದಾರೆ. ಆ UGD ವ್ಯವಸ್ಥೆ ಬಂತು ಅಂದರೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ.